ಹೊರೆ ಆಗುತ್ತೆ ಅಂದರೆ ಗ್ಯಾರಂಟಿ ಕೊಡೋ ಮುಂಚೆನೇ ಯೋಚಿಸಬೇಕಾಗಿತ್ತಲ್ಲ. ಬರ್ಡನ್ ಆದರೂ ಆಗಲಿ ಏನಾದರೂ ಆಗಲಿ ಕೊಟ್ಟ ಮಾತು ಈಡೇರಿಸಲೇಬೇಕು. ಮಾತು ಕೊಟ್ಟಾಗಿದೆ, ಮಾತಿನಂತೆ ನಡೆದುಕೊಳ್ಳಬೇಕು. ತೊಳೆಯೋದಕ್ಕೆ ನೀರಿಲ್ಲ ಅಂದರೆ ಗದ್ದೆ ಹತ್ತಿರಕ್ಕೆ ಹಾಕೋದ್ರಿ. ಹೊರೆ ಆಗುತ್ತೆ ಅಂದರೆ ಗ್ಯಾರಂಟಿ ನಿಲ್ಲಿಸೋದಕ್ಕಾಗಲ್ಲ. ಬರ್ಡನ್ ಆದರೂ ಆಗಲಿ ಏನಾದರೂ ಆಗಲಿ ಕೊಟ್ಟ ಮಾತು ಈಡೇರಿಸಬೇಕು. ಮಾತು ಕೊಟ್ಟಾಗಿದೆ, ಮಾತಿನಂತೆ ನಡೆದುಕೊಳ್ಳಬೇಕು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ನಿಜಕ್ಕೂ ನೋಡಿ, ಇದು 5 ವರ್ಷ ಏನೇ ಆದರೂ ಗ್ಯಾರಂಟಿ ನೀಡಬೇಕು. ಸೆಳೆತ ಕಮರಿ ಹೋದಂಗೆ ಕಾಣ್ತಾ ಇದೆ. ಸಿರಿವಂತರು ಗ್ಯಾರಂಟಿ ತೆಗೆದುಕೊಳ್ತಿದ್ರೆ ತಪ್ಪು. ಗ್ಯಾರಂಟಿ ಯೋಜನೆ ಬಡವರಿಗಾಗಿ ಇರೋದು. ಏನು ವಾಗ್ದಾನ ಕೊಟ್ಟಿದ್ದೇವೆ ಅದನ್ನು ಅನುಷ್ಠಾನ ಮಾಡಲೇಬೇಕು. ಯಾರು ಬಂದು ಅರ್ಜಿ ಹಾಕಿರಲಿಲ್ಲ ನಮಗೆ ತಿಂಗಳಿಗೆ 2,000 ಕೊಡಿ ಅಂತ, ನೀವೇ ಬಡ್ಕೊಂಡಿದ್ದು. ಅನುಷ್ಠಾನದಲ್ಲಿ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಚುನಾವಣೆ ಎದುರಿಸಿದವರೆಲ್ಲ ನಂಬಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಶಾಸಕರಿಗೆ ಸಮಸ್ಯೆ ಆಗ್ತಿದ್ರೆ ಅವರನ್ನೇ ಕೇಳಿ. ಹೊರೆ ಆಗುತ್ತೆ ಅಂದ್ರೆ ಗ್ಯಾರಂಟಿ ಕೊಡೋ ಮುಂಚೆನೆ ಯೋಚಿಸಬೇಕಾಗಿತ್ತು. ನಮ್ಮ ಯಜಮಾನರು ಕೆಲಸಕ್ಕೆ ಹೋಯ್ತಿಲ್ಲ, ತಿಂಗಳಿಗೆ 2,000 ಕೊಡಿ ಅಂತ ಹೇಳಿ ಯಾರಾದ್ರೂ ವಿಧಾನಸೌಧದ ಬಾಗಿಲಲ್ಲಿ ನಿಂತ್ಕೊಂಡು ಏನಾದ್ರು ಬೇಡ್ಕೊಂಡಿದ್ರೆ? ಇಲ್ಲ. ನಮ್ಮನೆಯಲ್ಲಿ ಬಲ್ಬ್ ಉರಿಯುತ್ತಿಲ್ಲ, ಲೈಟ್ ಕೊಡಿ ಅಂತ ಯಾರಾದ್ರೂ ಕೇಳ್ಕೊಂಡಿದ್ರೆ? ಇಲ್ಲ. ಡಿ ಕೆ ಸುರೇಶ್ ಈ ಬಗ್ಗೆ ಸ್ಫೋಟಕ ರಿಯಾಕ್ಟ್ ಕೊಟ್ಟಿದ್ದಾರೆ, ಕೇಳಿ. ಗ್ಯಾರಂಟಿ ಅದು ನಮ್ಮ ವಾಗ್ದಾನ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ. ಆ ವಾಗ್ದಾನದಂತೆ ನಡಿಬೇಕು. ಇವತ್ತು ಪಕ್ಷದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಕೂಡ ಯಾರು ಚುನಾವಣೆಯಲ್ಲಿ ಎದುರಿಸಿದ್ರು ಎಲ್ಲರೂ ಕೂಡ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ನಂಬಿಕೆಯಿಂದ ಜನರಿಗೆ ಹೇಳಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕೆಲಸ ಅವ್ರು ಮಾಡಬೇಕು. ಬರ್ಡನ್ನಾರು ಆಗಲಿ ಏನಾದರೂ ಆಗಲಿ ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ, ನಮ್ಮ ಮಾತುಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿತ್ತು. ಸೊ ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡಬೇಕು. ಅದು ನಮ್ಮ ನಂಬಿಕೆ. ಅದು ಬೇರೆ. ಅದು ಸಿರಿವಂತರು ತಗೋತಾ ಇದ್ರೆ ಅದು ತಪ್ಪು. ಗ್ಯಾರಂಟಿ ಯೋಜನೆಗಳು ಯಾರು ಅಸಹಾಯಕರಿದ್ದಾರೆ, ಯಾರು ಜೀವನ ನಡೆಸಲಿಕ್ಕೆ ಕಷ್ಟ ಇದೆ, ಯಾರು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಆ ಯೋಜನೆಗಳು. ಸೊ ಇದು ಯೋಜನೆ ಸಿಗುತ್ತೆ ಅಂತೇಳಿ ಎಲ್ಲರೂ ಬಳಸ್ಕೊಳ್ಳೋವಂಥದ್ರ ಬಗ್ಗೆ ಕೆಲವರು ಮಾತನಾಡಿರ್ಬೋದು ಅಷ್ಟೇ. ನಾವು ಏನು ವಾಗ್ದಾನ ಕೊಟ್ಟಿದ್ದೀವಿ, ಏನು ನಂಬಿಕೆ ಮಾತುಗಳನ್ನು ಕರ್ನಾಟಕದ ಜನರಿಗೆ ಸಾರಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಅಧ್ಯಕ್ಷರಿರ್ಬೋದು, ಇಬ್ಬರು ಏನು ಹೇಳಿದ್ದಾರೆ ಅದನ್ನು ಅನುಷ್ಠಾನ ಮಾಡಿದ್ದಾರೆ. ಆ ಅನುಷ್ಠಾನದಲ್ಲಿ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಅದು ಅನುಷ್ಠಾನದಿಂದ ಹಿಂದೆ ಸರಿತೀವಿ ಅಂದರೆ ಮಾತಕ್ಕೆ ತಪ್ಪದಂಗೆ ಆಗುತ್ತೆ. ಶಾಸಕರಿಗೆ ವಿಶ್ವಾಸ ಇಲ್ವಲ್ಲ ಸರ್, ಈ ಗ್ಯಾರಂಟಿಯಿಂದ ನಾವು ಚುನಾವಣೆ ಗೆಲ್ತೀವಿ ಅಂತ ಸಾಧ್ಯ ಇಲ್ಲ. ಅದು ಶಾಸಕರಿಗೆ ಸಂಬಂಧಪಟ್ಟಂಥದ್ದೇ ಹೊರತು. ಸೊ ಡಿ ಕೆ ಸುರೇಶ್ ಹೇಳಿದ್ದೇ ಇದರಲ್ಲಿ ಆಶ್ಚರ್ಯ. ಸ್ವಪಕ್ಷದ ಸ್ಕೀಮ್ಗಳ ಬಗ್ಗೆ ಮಾತನಾಡಬೇಕಾದ್ರೆ, ಅಲ್ರಯ್ಯ ನೀವೇ ತಾನೇ ಘೋಷಣೆ ಮಾಡಿದ್ದು, ಅದನ್ನು ಪ್ರಾಕ್ಟಿಕಲ್ ತರಬೇಕಾಗಿರೋದು ನಿಮ್ಮ ಕೆಲಸ. ನಿಮ್ಮಲ್ಲಿ ಸಂಪನ್ಮೂಲ ಇಲ್ವೋ, ನಿಮ್ಮ ಬೊಕ್ಕಸದಲ್ಲಿ ಹಣ ಇಲ್ವೋ ಜನ ಕೇಳಲ್ಲ. ನೀವೇ ಬಂದು ಗಂಟ್ಲು ಅವ್ರು ಹೇಳ್ತಾರೆ ಕೇಳಿ, ಸಾರಿ ಹೇಳಿ ಸರ್ಕಾರ ಅಂತ ಅಂದರೆ ನೀವೇ ಸ್ಟೇಜ್ ಕಟ್ಟಿ ಗಂಟ್ಲು ಹರ್ಕೊಂಡಿದ್ದು ನೀವೇ. ಉಚಿತ, ಖಚಿತ, ನಿಶ್ಚಿತ ಅಂತ ಹೇಳಿದ್ದು ನೀವೇ. ನೀವು ಜಾರಿ ಮಾಡಬೇಕು. ನಿಮ್ಮಲ್ಲಿ ಹಣ ಇಲ್ಲ ಅನ್ನೋದು ನಿಮ್ಮ ದೌರ್ಬಲ್ಯ ಆಗುತ್ತೆ ಅಂತ ಹೇಳಿ ಡಿ ಕೆ ಸುರೇಶ್ ಅಭಿಪ್ರಾಯಪಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.